ಬಿಜೆಪಿಯ ಮಾಜಿ ಶಾಸಕ ದಡೇಸುಗೂರು ವಿರುದ್ಧ ಜಮೀನನ್ನು ಕಬ್ಜಾ ಮಾಡಿರ್ತಕ್ಕಂಥ ಒಂದು ಆರೋಪ ಕೇಳಿಬಂದಿದೆ. ವಿಚಾರ ಅಷ್ಟೇ ಅಲ್ಲ, ಈತನ ನಡವಳಿಕೆ ಹೇಗಿತ್ತು, ಜಮೀನಿನ ಮೂಲ ಮಾಲೀಕರ ವಿರುದ್ಧ ಹೇಗೆ ನಡ್ಕೊಂಡ್ರು ಅಂತಕ್ಕಂಥದ್ದು ಪ್ರಶ್ನೆ. ಮಾಜಿ ಶಾಸಕ ದಡೇಸುಗೂರು ವಿರುದ್ಧ ಜಮೀನು ಕಬ್ಜಾ ಆರೋಪ ಕೇಳಿಬಂದಿದೆ. ದೇವದಾಸಿಯರು ಮತ್ತು ರೈತರ 5.5 ಎಕರೆ ಜಮೀನನ್ನು ಇವರು ಕಿತ್ತುಕೊಂಡ್ರ. ಅದಕ್ಕೂ ಏನು ಚಪ್ಪಲಿನಲ್ಲಿ ರೈತರಿಗೆ ಹೊಡೆಯೋದಕ್ಕೆ ಮುಂದಾಗಿದ್ರು ಬಸವರಾಜ ದಡೇಸುಗೂರು. ಜಮೀನು ಮಾಲೀಕರನ್ನ ಅಟ್ಟಾಡಿಸಿ ಹೊಡೆಯೋದಕ್ಕೆ ಮುಂದಾಗಿದ್ದಾರೆ ಮಾಜಿ ಶಾಸಕ. ದಡೇಸುಗೂರು ಪುತ್ರ ಮೌನೇಶ್ನಿಂದಲೂ ಕೂಡ ಜಮೀನು ಮಾಲೀಕರಿಗೆ ವಾರ್ನಿಂಗ್ ಕೊಟ್ಟಿರ್ತಕ್ಕಂಥ ಆರೋಪ ಕೇಳಿಬಂದಿದೆ. ಸಿಂಧನೂರು ತಾಲೂಕಿನ ದಡೇಸುಗೂರು ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ಘಟನೆ. ವಿಚಾರ ಇಷ್ಟೇನೆ, ಇವರು ಕೊಪ್ಪಳದ ಕನಕಗಿರಿ ಕ್ಷೇತ್ರದ ಮಾಜಿ ಶಾಸಕರು, ಅಂದರೆ ಮೊದಲು ಶಾಸಕರಾಗಿದ್ದಂಥವ್ರು ಬಸವರಾಜ ದಡೇಸುಗೂರು. ಇವರು ಅವರ ಊರಿನಲ್ಲಿ ಒಂದು 4-5 ಸರ್ವೆ ನಂಬರ್ ಇದೆ. ಆ ಸರ್ವೆ ನಂಬರ್ನಲ್ಲಿ ಇರ್ತಕ್ಕಂಥ ಸ್ವಲ್ಪ ಜಮೀನು, ಒಂದು 5.5 ಎಕರೆ ಜಮೀನು. ಈ 5.5 ಎಕರೆ ಜಮೀನನ್ನು ಆಲಮಮ್ಮ, ಮೌಲಪ್ಪ ಮತ್ತು ಸಣ್ಣ ಈರಣ್ಣ ಎಂಬ ರೈತರಿಗೆ ಸೇರಿದಂತಹ ಜಮೀನನ್ನು ಇವರು ಕಬ್ಜಾ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಆರೋಪ. ಇವರೇನೋ ದೇವದಾಸಿಯರಾಗಿದ್ದರಂತೆ ಆಲಮಮ್ಮ ಅಂತಕ್ಕಂಥದ್ದು. ಇವರಿಗೆ ಸರ್ಕಾರ 1 ಎಕರೆ 20 ಗುಂಟೆ ಜಮೀನು ಕೊಟ್ಟಿತ್ತು. ಸಿಂಧನೂರು ಸಿರುಗುಪ್ಪ ಹೆದ್ದಾರಿಯಲ್ಲಿರುವಂತಹ ಜಮೀನು, ತುಂಬ ಬೇಡಿಕೆ ಇದೆ ಆ ಜಮೀನಿಗೆ. ಅದನ್ನು ಇವರು ಕಬ್ಜಾ ಮಾಡ್ಕೊಂಡಿದ್ದಾರೆ. ಬಸವರಾಜ ದಡೇಸುಗೂರು ಚಪ್ಪಲಿ ಹಿಡ್ಕೊಂಡು ಇವರೆಲ್ಲರನ್ನೂ ಒಟ್ಟಾಡಿಸಿದ್ದಾರೆ. ನೋಡಿ ದೃಶ್ಯದಲ್ಲಿ. ಅಲ್ಲ ಮನೆ ಒಗಿಸಿ ಓದಿತ್ತಿ ಯಾನೇ ನಮ್ಮ ಓದಿವಂತ ಮನೆಗೆ ಬಂದು ಒಗಿಸಿ ಓದ್ತೀನಿ ಅಂತ ಹೇಳಿ ಓದಿ ಮಾತಾಡಿ ಮನೆಗೆ ಒಲಿಸಿ ಹೋಗ್ತೇನೆ ಅಂತ ಓದಿಲ್ಲ ಅದು ಮಾತಾಡೋಣ ಅದಿನ ಅಷ್ಟು ಪಬ್ಲಿಕ್ ಧೈರ್ಯ ಐತಲ್ಲ. ಮಾತಾಡ ಮನೆಗೆ ಕೆಲಸ ಓದಿದ್ದೀನಿ, ಮನೆಗೆ ಹೋಗ್ಕೊಂಡು ಓದಿದ್ದೀನಿ ಅಂತ ಎಲ್ಲ ಮಾತಾಡ ಅಲ್ಲ ಸರ್, ರೌಡಿಗಳು ಕರೆಸಿ ಮನೆಗೆ ಬಂದು ಓದಿದ್ದಾನಂತ ಸರ್. ಅದಕ್ಕೆ ಸರ್ ಅದು ಮಾತಾಡೋದು ರೆಕಾರ್ಡ್ ಮಾಡ್ಕೊಂಡು ಮೂರು ಎಕರೆ ನಮ್ಮ ಅಪ್ಪವ್ರಿಗೆ ಅಲಾಟ್ಮೆಂಟ್ ಆದರೆ ನಮ್ಮ ಅಪ್ಪ ಅವ್ರು ತಿಳ್ಕೊಂಡ ಮೇಲೆ ನಾನು ಮಿಟೇಷನ್ ಮಾಡಿಸ್ಕೊಂಡಿದ್ದೀನಿ. ಆ ಹೊಲದಾಗ ನಿಂದು ಏನಿಲ್ಲಲೇ ಮಗನೇ, ನಿಂದು ಹೊಲನೇ ಇಲ್ಲ ಅಂತೇಳಿ ನನಗೆ ದೌರ್ಜನ್ಯ ಮಾಡಿ ಗುಂಡಾಗಿರಿ ಮಾಡಿ ಬಡಿತೀನಿ ಕಡಿತೀನಿ ಕೊಲ್ತನು. ಈಗ ಹೊಲ್ದಾಗ ಕಾಲಿಟ್ಟರು ಇದು ಮಾಡ್ತಾನೆ ಅಂತೇಳಿ ಬೆಳತನ ಬೆಳೆ ಪೊಸಿಷನ್ ಸರ್. ಅದ್ರ ವಿರುದ್ಧ ನಾನು ಒಂದು ಕಂಪ್ಲೇಂಟ್ ಮಾಡಿದ್ದೀನಿ. ಅವ್ರ ಮೇಲೆ ಎಫ್ಐಆರ್ ಆಗೈತೆ ಸಿನ್ನೂರಲ್ಲಿ. ಪೊಲೀಸರಂತೂ ಕ್ಯಾರೆ ಅಂತ ಬಂದಿಲ್ಲ ಸರ್. ಒಬ್ಬರು ಈ ಪರಿಸ್ಥಿತಿ ಹಿಂಗೆ ನಡೆದೈತೆ ಸರ್. ದಡೇಸುಗೂರು ಬಸವರಾಜ ಸರ್, ಈ ಪರಿಸ್ಥಿತಿ ಹಿಂಗೆ ಐತೆ ಸರ್. ನಮಗಂತೂ ಯಾರು ಎಲ್ಲಿ ನ್ಯಾಯ ಸಿಗ್ತಾ ಇಲ್ಲ. ದಯವಿಟ್ಟು ನಮಗೆ ನ್ಯಾಯ ಕೊಡಿಸಿ ಸರ್. ರೌಡಿಗಳು ತಂದು ನಿಂದ್ರಿಸ್ತಾರೆ ಸರ್. ಈ ಪರಿಸ್ಥಿತಿ ಐತೆ ಸರ್. ಇವತ್ತಿನವರೆಗೆ ಪೊಲೀಸ್ ಸ್ಟೇಷನ್ನು ನ್ಯಾಯ ಕೊಡಿಸ್ಬೇಕು, ನಮಗೆ ಯಾರು ನ್ಯಾಯ ಕೊಡಿಸ್ಬೇಕು. ನಮ್ಮದು ಗ್ರಾಮ ದಡೇಸುಗೂರು, ಸರ್ವೆ ನಂಬರ್ 74, ವಾರ್ಡ್ ನಂಬರ್ 15. ಅಲ್ಲಿ ನಾನು 1 ಎಕರೆ 20 ಗುಂಟೆ ಇದೆ ಜಮೀನು. 12 ವರ್ಷದಿಂದ ನನ್ನ ಹೆಸರಲ್ಲೇ ಇದೆ. ಅದಿದ್ದಂಥ ಜಮೀನಿಗೆ ಇವಾಗ ಆ ಜಮೀನು ಬಿಟ್ಟೋಗಂತ ಹೇಳ್ತಾ ಇದ್ದಾರೆ ಬಸವರಾಜ ದಡೇಸುಗೂರು. ಇದ್ರ ಸಲುವಾಗಿ ಇಲ್ಲ, ನಮ್ಮದು ಜಮೀನು ನಿಮ್ಗೆ ಬೇರೆ ಕಡೆ ಇತ್ತು, ಈಗ ಬರೋಕಲ್ಲ ನಿಮಗೆ, ಅದೇನೋ ಆಗಿಬಿಡತ್ತದ ಅಂತ ಹೇಳ್ತಾರೆ. ಏನಿಲ್ಲ ಸರ್, ಆ ಜಮೀನು ಬೇಕಂತೇಳಿ ನಾವು ಇದು ಮಾಡ್ತೇವೆ. ನಮ್ಮದು ಗ್ರಾಮ ದಡೇಸುಗೂರು, ಸರ್ವೆ ನಂಬರ್ 74. ಓಕೆ, ಈಗ ಜಮೀನು ನಿಮ್ಮದು ನಮ್ಮದು ಅಂತ ಹೆಂಗೆ? ಅದು ದಾಖಲೆ ಇರಬೇಕಲ್ವಾ? ಯಾರ ಹೆಸರಿನಲ್ಲಿ ಜಮೀನಿದೆ ಅಂತಕ್ಕಂಥದ್ದನ್ನು ನೋಡಿ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಮುಗೀತು. ಆ ಥರ ಯಾರ್ದೋ ಜಮೀನಿಗೆ ಹೋಗ್ಬಿಟ್ಟು ಇದು ನನ್ನ ಜಮೀನು, ನೀವು ಜಾಗ ಖಾಲಿ ಮಾಡಿ ಅಂತ ಹೇಳೋಕ್ಕೆ ಬರೋದೇ ಇಲ್ಲ. ಅಥವಾ ಆ ಊರಿನಲ್ಲಿ ಅಷ್ಟು ಮುಗ್ಧ ಜನರಿದ್ದಾರೆ, ನನಗೂ ಅರ್ಥ ಆಗ್ತಿಲ್ಲ. ನೀವು ಕಂಪ್ಲೇಂಟ್ ಮಾಡಿ, ಯಾಕೆ ಕ್ರಮ ತಗೊಳ್ಳಲ್ಲ ಪೊಲೀಸರು? ಅವ್ರು ಯಾರೋ ಹೇಳ್ತಾಯಿದ್ರು ಏನು ಕ್ರಮ ತಗೊಂಡಿಲ್ಲ ಅಂತ. ಹಾಗಾಗಲ್ಲ. ನಿಮ್ಮ ಹತ್ರ ಪಕ್ಕಾ ಡಾಕ್ಯುಮೆಂಟ್ ಇದ್ದರೆ, ಆ ಜಮೀನಿನ ಖಾತೆ ನಿಮ್ಮ ಹೆಸರಿನಲ್ಲಿದ್ದರೆ, ಅಥವಾ ನಿಮ್ಮ ತಂದೆ ಹೆಸರಿನಲ್ಲಿ, ನಿಮ್ಮ ತಾತನ ಹೆಸರಿನಲ್ಲಿದ್ದರೆ ಅದು ನಿಮ್ಮದೇನೆ. ಅಥವಾ ಬಸವರಾಜ ದಡೇಸುಗೂರು ಅವರೇ ಮಾಡ್ಕೊಂಡಿದ್ರೆ ಅದು ಅವ್ರದ್ದಾಗುತ್ತೆ. ಮೋಸದಿಂದಲೋ ಮತ್ತೊಂದೋ ದುಡ್ಡು ಕೊಟ್ಟು ಖರೀದಿ ಮಾಡಿರೋದೋ ಏನೋ ಮಾಡಿರ್ಬೋದು. ಅವರು ಏನು ಬೇಕಾದ್ರೂ ಆಗಿರ್ಬೋದು.
ಮೊದಲೆಲ್ಲ ಅದಕ್ಕೆಲ್ಲ ಅಷ್ಟು ಬೆಲೆ ಇರಲಿಲ್ಲ. ಈಗೇನು ಅದು ಸಿಂಧನೂರು ಮತ್ತು ಸಿರುಗುಪ್ಪ ಹೆದ್ದಾರಿ ಅಲ್ವಾ, ತುಂಬ ಡಿಮಾಂಡ್ ಇದೆ. ಸೊ ದೇವದಾಸಿಯರು ಮತ್ತು ರೈತರ ಭೂಮಿಯನ್ನು ಕಬ್ಜಾ ಮಾಡಿದ ಆರೋಪಕ್ಕೆ ಸಂಬಂಧಪಟ್ಟಂತೆ ಕನಕಗಿರಿ ಮಾಜಿ ಶಾಸಕ ಬಸವರಾಜ ದಡೇಸುಗೂರು ಈಗ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನು ಯಾವುದೇ ಜಮೀನು ಕಬ್ಜಾ ಮಾಡಿಲ್ಲ. ಇವರ ಸ್ಪಷ್ಟೀಕರಣ, ನಮ್ಮ ಹುಡುಗರು ತಪ್ಪು ಮಾಡಿದ್ದಾರೆ, ನೀರಿಗಾಗಿ ಅವರ ಜಮೀನಲ್ಲಿ ಟಿಲ್ಲರ್ ಹೊಡೆದಿದ್ದಾರೆ, ಅದು ತಪ್ಪು. ಆದರೆ ಭೂಮಿಯನ್ನು ಕಬ್ಜಾ ಮಾಡಿಲ್ಲ, ಆ ಜಮೀನು ಅವ್ರದ್ದೇ ಅಂದ್ರೆ ಒಪ್ಕೊಂಡಂಗಾಯ್ತು. 500 ಎಕರೆಗೆ ನೀರಾವರಿಯನ್ನು ಮಾಡಿದ್ದೀವಿ ನಾವು. ಕೆಲ ರೈತರು ತಮ್ಮ ಜಮೀನುಗಳನ್ನು ಬಿಟ್ಟುಕೊಟ್ಟಿದ್ದಾರೆ ನೀರಾವರಿಗೋಸ್ಕರ, ಮತ್ತೆ ಕೆಲವರು ವಸೂಲಿಗಾಗಿ ಹೋರಾಟ ಮಾಡ್ತಾ ಇದ್ದಾರೆ ಅಂತ ಇದು ಮಾಜಿ ಶಾಸಕರ ವಿಚಾರ. ಅಂದರೆ ನಾವು ಯಾವ ಜಮೀನು ಕಬ್ಜಾ ಮಾಡಿಲ್ಲ, ಅದೆಲ್ಲ ಅವ್ರದ್ದೇ ಜಮೀನು. ನಮ್ಮ ಹುಡುಗರು ನೀರಿಗೋಸ್ಕರ ಅವರೇನೋ ಅಲ್ಲಿ ಟಿಲ್ಲರ್ ಹೊಡೆದಿದ್ದಾರೆ, ಅದಕ್ಕೋಸ್ಕರ ಹೀಗಾಗಿದೆ ಅಂತಕ್ಕಂಥದ್ದನ್ನು ಈಗ ಇವರು ಒಪ್ಕೊಂಡಿದ್ದಾರೆ. ಬಟ್ ಆ ಚಪ್ಪಲಿ ಹಿಡ್ಕೊಂಡು ಓಡಿಸಿದ್ದೆಲ್ಲ ಯಾಕೆ? ನಡವಳಿಕೆ ಅಂತಕ್ಕಂಥದ್ದು ಸರಿ ಇರಬೇಕಲ್ವ ಒಬ್ಬ ರಾಜಕೀಯ ನಾಯಕನಿಗೆ? ಅಲ್ಲಿ ನಾವು ತುಂಗಭದ್ರಲ್ಲಿದ್ದರೆ ಒಂದು 12-13 ಕಿಲೋಮೀಟರ್ ಪೈಪ್ಲೈನ್ ಮಾಡಿದ್ವಿ. ನೀರಿಗೆ ಕೊಟ್ಟಂತ ಹೊಲ ನಾವು ನಮ್ಮ ಫ್ರೆಂಡ್ ಎಲ್ಲರೂ ಕಲಿತು ಒಂದು 500 ಎಕರೆ ಪ್ರಾಜೆಕ್ಟ್ ಮಾಡಿ ಇಲ್ಲ ಆ ಹೊಲ ನಮಗೆ ಬಿಡಬೇಕು ಅಂತ ಹೇಳಿ ಕಾಸಿ ಪಾಪ ಮೇಲ್ವರ್ಗದ ಧರ್ಮದರ ಜೊತೆ ಕಂಟಿನ್ಯೂ ನಿರಂತರ ಗುದ್ದಾಡಕ್ಕೆ ಹಚ್ಚಾರ. ಅವ್ರ ಪಾಪ ಅವ್ರು ಏನಾಗ್ತಿತ್ತು ಅಂದರೆ ಏನಪ್ಪ ನಿಮ್ಮ ಹುಡುಗರು ಹಿಂಗೆ ಮಾಡ್ತಾ ಇದ್ದಾರೆ, ಇದು ಸರಿ ಅಂತೇಳಿ ನಮ್ಮ ತಲೆ ಕೇಳಿದಾಗ ನಮ್ಮ ಅಣ್ಣ ತಮ್ಮರ ಮಕ್ಕಳವರು ಕೇಳಿದಾಗ ಇದು ಸರಿಯಲ್ಲ, ಅವ್ರಿಗೆ ಹೋಗಿ ಕಿರಿಕಿರಿ ಮಾಡಬಾರ್ದು. ನೀವು ನಮಗೂ ನೀರು ಕೊಟ್ಟಾರ ಹೊಲಕ್ಕೆ ಅವರೆಲ್ಲರೂ 500-600 ಕಿಲೋಮೀಟ್ರು ಬಂದು ಕಾಸಿ ನಿಮ್ಮ ಹೊಲಗಳಿಗೆಲ್ಲ ನೀರು ಕೊಟ್ಟಾಗ ಬೇರೆ ಧರ್ಮದರ ಜೊತೆಗೆ ಹೋಗಿ ನಾವು ಕಿರಿಕಿರಿ ಮಾಡಬಾರ್ದು. ಏನಿದ್ರು ಕೂಡ ಕುಂತ್ಕೊಂಡು ಮಾತಾಡಬೇಕಂದ್ರೆ ಒಂದಿನ ನಾನು ಕುಂತ್ಕೊಂಡು ಮಾತಾಡಿ ಪಂಚಾಯತ್ ಬಗೆಹರಿಸ್ತೆ. ಮತ್ತೆ ಹೋದ್ಮ್ಯಾಗ ಕೂಡ ಆ ಹೊಲದಾಗ ಕಿರಿಕಿರಿ ಮಾಡಿದ್ಮ್ಯಾಗ ತಿರುಗಿ ಅವ್ರು ನಿಮ್ಗೆ ಬುದ್ಧಿ ಐತಿಲ್ಲ ಅಂತ ಹೇಳಿ ಕಾಸಿ ಬೈದು ಕಾಸಿ ಗದರಿಸಿ ಕಳಿಸ್ತೇವ್ರು ಕೂಡ ಗುದ್ದಾಡೋಕಾಲಕ್ಕೆ. ಇಷ್ಟು ಬಿಟ್ರೆ ನೀವು ಬೇರೆ ಏನಿಲ್ಲ. ಬೇರೆ ಧರ್ಮದವ್ರು ಕೂಡ ಗುದ್ದಾಡಿದ್ರೆ ನಮ್ಗೆ ಏನಂತಾರೆ ಇದು ಈ ರಾಜ್ಯದಾಗಂತ ನಮಗೆ ಸ್ವಲ್ಪ ತಿಳುವಳಿಕೆ ಐತಿ ಗುರು. ಬೇರೆಯವ್ರಿಗೆ ಪಾಪ ಅವ್ರು ಏನಂತಾರೆ ನಮ್ಮ ತಲೆ ಬಂದ ಕಾಶಿ ಏನಪ್ಪ ಹಿಂಗೆಲ್ಲ ಮಾಡ್ತಾರೆ. ನಮ್ಮ ಅಣ್ಣ ತಮ್ಮರ ಮಕ್ಕಳುಗಳು ತಪ್ಪಲ್ಲ, ಏನಂತ ನಮ್ಮ ಕೆಟ್ಟ ಹೆಸರು ಬರೋಲ್ಲ, ಕೆಟ್ಟ ಹೆಸರಾಗಿ ಬರುತ್ತೆ ನಮ್ಮ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ವಿಜಯ್ ಅವರಿಂದ ಪಡ್ಕೊಳ್ಳೋಣ. ವಿಜಯ್, ಈಗ ಜಮೀನು ಯಾರ್ದು ಅಂತಕ್ಕಂಥ ವಿವಾದ ಯಾಕೆ ಅಂತ, ಯಾರ ಹೆಸರಿನಲ್ಲಿ ಖಾತೆ ಪಾಣಿ ಇರುತ್ತೆ ಅವ್ರ ಹೆಸರಿನಲ್ಲಿ ಅವ್ರದ್ದು ಜಮೀನಾಗಿರುತ್ತೆ. ಈ ಗೊಂದಲ ಉಂಟಾಗಿರೋದು ಏನು ಅಸಲಿ ಎತ್ತಿದ್ರದು ಅಂತ? ನಿಜ ಅರವಿಂದ್, ಏನು ಆ ದಡೇಸುಗೂರು ಗ್ರಾಮದಲ್ಲಿ ಇರತಕ್ಕಂತ ಈಗ ಏನು ವಿವಾದಕ್ಕೆ ಕಾರಣ ಆಗಿರುವಂತ ಭೂಮಿ ಏನಿದೆ ಅದು ಸರ್ಕಾರದಿಂದ ಕೆಲ ದೇವದಾಸಿಯರಿಗೆ ಮತ್ತೆ ದಲಿತರಿಗೆ ಸರ್ಕಾರ ನೀಡಿರುವಂತಹ ಭೂಮಿ ಆಗಿದೆ. ಅದು ಮೊದಲಿಗೆಲ್ಲ ಬಯಲು ಭೂಮಿ ಆಗಿತ್ತು. ನಂತರದಲ್ಲಿ ಅದಕ್ಕೆ ನೀರಾವರಿಯನ್ನ ಮಾಡುವ ದೃಷ್ಟಿಯಿಂದ ಬಸವರಾಜ್ ದಡೇಸುಗೂರು ಮತ್ತು ಇತರರು ಸೇರಿ ಅಲ್ಲಿ ಒಂದು ನೀರಾವರಿ ವ್ಯವಸ್ಥೆಯನ್ನ ಮಾಡ್ತೀವಿ ಅಂತ ಈ ಒಂದು ಜಮೀನುಗಳ ಮೂಲಕ ಅಲ್ಲಿ ಒಂದಿಷ್ಟು ಪೈಪ್ಲೈನ್ ಗಳನ್ನ ಹಾಕುವಂತದ್ದು, ನೀರಾವರಿ ತರಲಿಕ್ಕೆ ಕೆಲಸವನ್ನ ಮಾಡ್ಲಿಕ್ಕೆ ರೈತರ ಭೂಮಿಗಳನ್ನ ಆಗ ಪಡೆದಿದ್ದಂತಿತ್ತು. ಆದ್ರೆ ನಂತರದಲ್ಲಾದ್ರೂ ರೈತರಿಗೆ ಆ ಭೂಮಿಯನ್ನ ವಾಪಸ್ ಕೊಡ್ಬೇಕಾಗಿತ್ತು. ಆದ್ರೆ GPA ಮೂಲಕ ಅದನ್ನ ಅವರು ತಮ್ಮ ವಶಕ್ಕೆ ತೆಗೆದುಕೊಂಡು ತಾವೇ ಉಳುಮೆಯನ್ನ ಮಾಡ್ಕೊಂಡು ರೈತರಿಗೆ ಆ ಭೂಮಿಯನ್ನ ಬಿಟ್ಕೊಡ್ತಾ ಇಲ್ಲ. ಜೊತೆಗೆ ಈಗ ಸಂಪೂರ್ಣವಾಗಿ ನಮ್ಮ ಜಮೀನುಗಳನ್ನ ಕಬ್ಜಾ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ರೈತರು ಈಗ ಆಕ್ರೋಶವನ್ನ ವ್ಯಕ್ತಪಡಿಸಿ ನಮ್ಮ ಭೂಮಿ ನಮಗೆ ಬಿಟ್ಕೊಡಿ ಅನ್ನುವಂತ ಹೋರಾಟವನ್ನ ಮಾಡ್ತಾ ಇರುವಂತದ್ದು. ಈಗಾಗಲೇ ಏನು ಜಮೀನನ್ನ ಬಿಟ್ಕೊಡಿ ಅಂತ ಕೇಳಿದ್ದಕ್ಕೆ ಏನು ಮಾಜಿ ಶಾಸಕರು ಕೈಯಲ್ಲಿ ಚಪ್ಪಲಿಯನ್ನ ಹಿಡಿದು ಏನು ಬೆದರಿಕೆ ಹಾಕಿರುವಂತ ಒಂದು ವಿಡಿಯೋ ಈಗಾಗಲೇ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಈ ಮೂಲಕ ನಮ್ಮ ಜಮೀನು ನಮಗೆ ಬಿಟ್ಕೊಡ್ಲಿಕ್ಕೆ ಮಾಜಿ ಶಾಸಕರು ದಬ್ಬಾಳಿಕೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪೊಲೀಸ್ ಠಾಣೆ ಮೆಟ್ಲು ಕೂಡ ಈಗ ಏರಿರುವಂತದ್ದು. ರೈತರಿಗೆ ಏನು ಬಡವರು ಅನ್ನುವಂತ ಕಾರಣಕ್ಕೆ ಮತ್ತು ಮಾಜಿ ದೇವದಾಸಿಯರು ಏನಿದ್ರು ಅವರಿಗಾಗಿ ಸರ್ಕಾರ ಕೊಟ್ಟಂತ ಭೂಮಿ ಅದು. ಆದ್ರೆ ಮಾಜಿ ಶಾಸಕರು ತಮ್ಮ ಪ್ರಭಾವವನ್ನ ಬಳಸಿ ಈ ಒಂದು ಭೂಮಿಯನ್ನ ತಮ್ಮ ಕಬ್ಜಕ್ಕೆ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಇಲ್ಲಿ ಮುಖ್ಯ ಆರೋಪ. ಆದ್ರೆ ಈ ಮಾಜಿ ಶಾಸಕರು ಅದನ್ನ ತಳ್ಳಿ ಹಾಕ್ತಾ ಇದ್ದಾರೆ. ಆದ್ರೆ ನಮ್ಮ ಹುಡುಗರು ಏನೋ ಒಂದು ಜಮೀನಲ್ಲಿ ಟಿಲ್ಲರ್ ಹೊಡೆಯುವಂತ ತಪ್ಪು ಕೆಲಸ ಮಾಡಿದ್ದಾರೆ, ಅದನ್ನ ಬಿಟ್ರೆ ನಾವು ಆ ಜಮೀನನ್ನ ಕಬ್ಜಾ ಮಾಡಿಲ್ಲ ಅಂತ ಹೇಳ್ತಾ ಇರುವಂತದ್ದು. ಆದ್ರೆ ಕೂಡಲೇ ಕಂದಾಯ ಇಲಾಖೆ ಅಧಿಕಾರಿಗಳು ಮತ್ತು ಪೊಲೀಸ್ ಅಧಿಕಾರಿಗಳು ರೈತರಿಗೆ ಮಾಡ್ಕೊಳ್ಬೇಕಾಗಿದೆ. ಅರವಿಂದ್, ಓಕೆ, ಥ್ಯಾಂಕ್ ಯು ವಿಜಯ್ ತಮ್ಮೆಲ್ಲ ಮಾಹಿತಿಗಾಗಿ.